ಆ ಶರಧಿಯೇ ಈ ಕಾಲದಲ್ಲಿ ರೂಪವೆತ್ತು ನನ್ನ ಸಮ್ಮುಖದಲ್ಲಿ ನಿಂತಿದೆ ಅನ್ನುವಾಗ ಒಳ್ಳೆಯದಾಯ್ತು ಒಳ್ಳೆಯದಾಯ್ತು ಅನ್ನೋ ಹಾಗೆ ತಲೆದೂಗಬೇಕಾಗುತ್ತದೆ. ಇನ್ನ ಮೇಲೆ ನಾನು ಅತಿಕ್ರಮವಾಗಿ ಸಾಧಿಸಿದಂತಹ ಪ್ರಭುತ್ವವನ್ನು ಎಳ್ಳಿನ 7 ಭಾಗದಷ್ಟು ನೀನು ಅಲ್ಲಾಡಿಸಲಾರೆ. ಊಟದಲ್ಲಿ ಹೇಳಿ ಕಳುಹಿಸ್ತೀಯ ಅದು ಕಾಲಿಯರು ನನ್ನದ್ದಾದಂತಹ ಸಾಗರ ಗರ್ಭವನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿ ಆಸುರಿ ಪ್ರವೃತ್ತಿಯನ್ನ ಮೆರೆಸುತ್ತಿರುವವ ನೀನು. ಆದ್ದರಿಂದಲೇ ನಿನ್ನನ್ನು ಖಂಡಿಸುವುದಕ್ಕಾಗಿ ಬಂದಿದ್ದೇನೆ. ಎಚ್ಚರ, ಒಳ್ಳೆಯ ಮಾತಿನಲ್ಲಿ ನಿನ್ನ ಕಾಲಿಗೆ ಬುದ್ಧಿ ಹೇಳಿದರೆ ಲೇಸು. ಅನುಮತಿಯನ್ನು ಕೇಳುವುದಿಲ್ಲ. ಹಾಗೆಯೇ ಸಾಗರದಲ್ಲಿ ಹುಟ್ಟಬಹುದಾದಂತಹ ಜಂತುವ ಜಾನುವಾರುವ ವ್ಯಕ್ತಿಯು ಸಾಗರದ ಅನುಮತಿಯನ್ನು ಕೇಳಬೇಕಾದದ್ದಿಲ್ಲ. ಭೂಮಿಯಲ್ಲಿಯೂ ನೀರಿನಲ್ಲಿಯೂ ಏಕಕಾಲದಲ್ಲಿ ಬದುಕಬಹುದಾದಂತಹ ಸಾಮರ್ಥ್ಯ ಯಾವನಿಗೆ ಯಾವುದಕ್ಕೆ ಉಂಟು ಅವನು ಅದು ಜೀವಿಸುವುದಕ್ಕೆ ಸ್ವತಂತ್ರನಾಗಿರ್ತಾನೆ. ಇದು ಸೃಷ್ಟಿಯ ನಿಯಮ. ಬಿಟ್ಟರೆ ನಿನಗೂ ಸ್ವತಂತ್ರ. ಆಸುರಿ ಪ್ರವೃತ್ತಿಯನ್ನು ಬಿಡುವುದಕ್ಕಾಗುವುದಿಲ್ಲ. ಯಾಕೆ? ಅದು ಸೃಷ್ಟಿಯ ಮೂಲ. ಆದ್ದರಿಂದ ಆಸುರಿ ಎನ್ನುವುದು ಪ್ರವೃತ್ತಿ. ಯಾವನಿಗೆ ಯಾವುದು ಪ್ರವೃತ್ತಿಯೋ ಅದರಿಂದ ಅವನಿಗೆ ನಿವೃತ್ತಿ ಇರುವುದಿಲ್ಲ. ಧರ್ಮಾತ್ಮನಿಗೆ ಧರ್ಮವು ಹೇಳಿ ನಿವೃತ್ತಿಯೋ ಹಾಗೆ ರಕ್ಕಸರಿಗೋ ದೈತ್ಯರಿಗೋ ದಾನವರಿಗೋ ಅಧರ್ಮವೇ ಪ್ರವೃತ್ತಿ. ಆದ್ದರಿಂದ ನಮ್ಮನ್ನು ಧರ್ಮದ ಬಳ್ಳಿಯಿಂದ ಕಟ್ಟಿ ಹಾಕುವುದಕ್ಕೆ ನೀನು ಆಲೋಚನೆ ಮಾಡುವುದು ಬೇಡ. ನಿನ್ನಲ್ಲಿ ವಾಸಿಸುವುದಕ್ಕೂ ನಿನ್ನಲ್ಲಿ ಇರುವಂತಹ ಜಂತುಗಳನ್ನು ತಿನ್ನುವುದಕ್ಕೂ ನಿನ್ನ ಅನುಮತಿ ನನಗೆ ಬೇಕಾಗಿಲ್ಲ. ಒಂದು ವೇಳೆ ನಿನ್ನ ಹಿಡಿತಕ್ಕೆ ಈ ಪಂಚಜನನನ್ನು ಸಿಲುಕಿಸುವ ಯತ್ನವನ್ನು ನೀನು ಮಾಡುತ್ತೀಂತಾದ್ರೆ ಕೆಟ್ಟ ಮಾನೆ ಅಘವಿನಾಶಕ್ಕೆಂದು ಬಂದಂತಹ ಅವನೇವಾಸಿಗಳನ್ನು ಅರೆದು ಕುಡಿಯುತ್ತಿರುವಂತಹ ಅಪಭ್ರಂಶ ನೀನು. ನಿನ್ನ ಪ್ರವೃತ್ತಿಯಿಂದ ನಿನಗೆ ನಿವೃತ್ತಿ ಇಲ್ಲದೆ ಹೋದರೆ ನಿನ್ನ ಜೀವಕ್ಕೆ ನಿವೃತ್ತಿ ಕೊಡ್ತಾರೆ.
ಬಿಟ್ಟಿದ್ದಿ, ಈಗ ಸಂಪೂರ್ಣವಾಗಿ ಕೈಯೊಳಗೆ ಸಿಕ್ಕಿದಿ. ಅಯ್ಯೋ, ಒಮ್ಮೆ ನನ್ನನ್ನು ಬಿಟ್ಟು ಬಿಡು ಪುಣ್ಯಾತ್ಮ, ನನಗಾಗುವುದಿಲ್ಲ. ಇನ್ನು ಆಗುದಿಲ್ಲ ಅಂತ ಮೊದಲೇ ಗೊತ್ತಬೇಕಿತ್ತು. ಬಿಲ್ಲು ಬಾಣ ಕೆಳಗೆ ಹಾಕಿದ್ದೇನೆ ಆಗಲೇ. ಅದು ಕೆಳಗೆ ಹಾಕಿದ್ದಲ್ಲ, ಮತ್ತೆ ಕೆಳಗೆ ಬಿದ್ದದ್ದು. ಅದು ನಿನಗೆ ಬಿಟ್ಟಿದ್ದ. ಅದು ಬಿಟ್ಟದ್ದು ನೀನು ಬಿಟ್ಟದಲ್ಲ ನನಗ. ಬೇಡ, ಬಿಡಿಸುವವನು ನಿನ್ನ ಬಿಲ್ಲವಾಣವನ್ನು, ನಿನ್ನ ಎದೆಯ ದಾರ್ಷ್ಟ್ಯವನ್ನು ಇವತ್ತು ನಾನು ಬಿಡಿಸಿದ್ದೇನೆ. ಸುರಪ್ಪನ ಮುಂದೆ ಹೋಗಿ ಕೈ ಮುಗಿಯುವವನು ಅಲ್ವಾ? ನಮ್ಮ ವಂಶಕ್ಕೆ ವಿರೋಧಿಯವ. ನೀವು ಬದುಕಿದ್ರೆ ಹೇಗೆ? ವಂಶದ ಬಗ್ಗೆ ನನಗೆ ದೊಡ್ಡ ಅಭಿಮಾನ ಇಲ್ಲದರಿಂದ ಅದಲ್ಲದೆ ಹೋದರೆ ನನ್ನ ವಂಶೀಕರಿಗೆ ಮಾಡಿದಂತ ಅನ್ಯಾಯಕ್ಕೆ ಸರಿಯಾಗಿ ನಿನ್ನನ್ನು, ನಿನ್ನ ಸುರಪ್ಪನನ್ನು ನನ್ನ ಮನೆಯ ಬೆಟ್ಟುಗಳಾಗಿ ಮಾಡಿಕೊಳ್ತಿದ್ದೆ ನಾನು. ಅದೊಂದು ಉಪಕಾರ ಆಯ್ತು ನನಗೆ, ವಂಶದ ಬಗ್ಗೆ ಅಭಿಮಾನ ಇಲ್ಲದ್ದು. ಆದ್ರೆ ಒಂದು ಏನು? ನಿನ್ನ ವಂಶದ ಬಗ್ಗೆ ನಿನಗೆ ಅಭಿಮಾನ ಉಂಟ ಇಲ್ವಾ? ಇತ್ತು, ಈಗಲೂ ಉಂಟು. ಇನ್ನು ನಿನಗೆ ಅಭಿಮಾನ ಇತ್ತು, ಅದನ್ನು ತೋರ್ಪಡಿಸುವುದಕ್ಕೆ ಅವಕಾಶ ಇಲ್ಲ. ನನ್ನ ಅಜ್ಞಾನವರ್ತಿಯಾಗಿ ನನ್ನ ಹುಬ್ಬಿನ ಚಾಲನೆಯನ್ನು ಅನುಸರಿಸಿ ಕೈಕರ್ಯವನ್ನು ಎಸಗುತ್ತಾ ನಿಲ್ಲುವುದಿದ್ದರೆ ನಿನಗೆ ಬದುಕಬಹುದು. ಈರಲೆಲ್ಲ ಸಿಕ್ಕೊಟ್ಟೆ ನೀ ಎರಡು ಬಗೆದರದು ಕೇಳು ನಿನಗೆರುವ ಇನ್ನು ಮುಂದೆ ಹೇಳುವುದಕ್ಕೆ ಯತ್ನಿಸಿದರೆ ನಿನ್ನ ನಾಯಿಗೆ ತರಿಸಿ. ಇನ್ನು ನೀನು ಕೇಳುವುದಕ್ಕೆ ಮಾತ್ರ ಇರುವವ. ಒಂದು ವೇಳೆ ಕೇಳುವುದಿಲ್ಲ ಅಂತ ಆದರೆ ನಿನ್ನ ಕಿವಿ ಕತ್ತರಿಸಿ ಏನು, ನಿನ್ನ ಕರ್ಣ ತೆಗೆದೆ. ನೀನ್ ನೀನ್ ಏನು ಮಾಡಬೇಕು ಹೇಳ, ಅದನ್ನು ಮಾತ್ರ ಮಾಡಿ. ನಾನು ಹೇಳಿದ ಹಾಗೆ ನನ್ನ ಸೇವಕನಾಗಿರುವೆ. ದಿವಸಕ್ಕೊಮ್ಮೆ ಬಂದು ನನ್ನ ವರ್ಣವಾಗಕ್ಕಲ್ಲ, ದಿವಸಕ್ಕೊಮ್ಮೆ. ಅದು ಯಾವಾಗಲೂ ಇನ್ನವರನ್ನೊಳಗೆ ಎಲ್ಲಿ ಉಂಟು? ಇದು ನನ್ನ ತನವ. ಅದು ಯಾವಾಗಾಯ್ತು? ಈಗ ನಿನ್ನ ಕೈಯಿಂದ ಬಿಲ್ಲುವನ ಜಾರಿ ಲಕ್ಷಣದಲ್ಲಿ ನನ್ನ ಅವರಿಗೂ ಸಂತೋಷ ಆಗಿದೆ. ಇಲ್ಲಿ ಬಂದು ಏನ್ ಮಾಡ್ಬೇಕು? ನಿನ್ನ ಹಸ್ತಾಕ್ಷರ ಹಾಕಬೇಕು ದಿವಸಕ್ಕೊಮ್ಮೆ ಸಾಕು. ಇದು ಯಾವ ಪರಿಯ ಬಂಧನ ಪುಣ್ಯಾತ್ಮ? ಈಗ ಮೋಸ ಆಯ್ತು. ಕೆಲವರಿಗೆ ಹಸ್ತಾಕ್ಷರ ಹಾಕಲಿಕ್ಕೆ ಹೇಳಿದ್ರೆ ಬೇಸರ ಆಗುತ್ತದೆ, ಬರೀಲಿಕ್ಕೆ ಗೊತ್ತಿಲ್ಲ. ಅದಕ್ಕೂ ನಮ್ಮಲ್ಲಿ ಉಪಾಯ ಉಂಟು. ಈಗ ನಾನು ಹಾಕಿದ್ದೇನೆ, ನಮ್ಮವರಿಗೆ ಕೆಲವರಿಗೆ ಬರೀಲಿಕ್ಕೆ ಬರುವುದು. ಬೇಡ ಬೇಡ, ನೀನು ಯಜಮಾನ ಹೌದಲ್ವ? ಹೌದು, ನೀನು ಹಾಕಿದ್ರೆ ಸಾಕು ಅವರ ಪರವಾಗಿ. ಸಾಕಾಗುತ್ತೆ. ಹಸ್ತಾಕ್ಷರ ಹಾಕಿದ ಮತ್ತೆ ನಾನು ಇಲ್ಲೇ ಇರ್ಬೋದು. ಇಲ್ಲೇ ಇರುವುದಿದ್ರೆ ಇರು, ಹೋಗುದಿದ್ರೆ ಹೋಗು. ಹಾಗೆ ಅದು ನಿನ್ನ ಶರಣಾಗತಿಯ ಸಂಕೇತ. ಗೊತ್ತಾಯ್ತಾ ಇಲ್ವಾ? ನಿನ್ನ ಅಕ್ಷರ ಹೇಗುಂಟು ನೋಡಿದ್ದಲ್ಲ. ಸರಿ ಸರಿ. ನೀನು ನನ್ನ ಪಾದ ಧೂಳಿಯಲ್ಲಿ ಬಿದ್ದಿರುವ ಅನ್ನೋದನ್ನು ತೋರಿಸುವುದಕ್ಕೆ ಊರಿಗೆ. ನಾನು ಈ ಕಡೆಯಿಂದ ಹೋಗ್ತೇನೆ. ಈ ದೇವತೆಗಳೇ ಹಾಗೆ ಮುಂದಿನಿಂದ ಹೋಗುವವರಲ್ಲ, ಹಿಂದಿನಿಂದಲೇ ಹೋಗುವುದು. ಯಾಕೆ? ಸಾಧ್ಯ ಆದ್ರೆ ಯಾರಿಗೂ ಗೊತ್ತಾಗದಿದ್ರೆ ಬಾಲ ಕತ್ತರಿಸಿ ಬಿಡುವ ಕೋಪೋಚಿಗಳು. ಆದ್ದರಿಂದ ಮೈಯೆಲ್ಲ ಕಂಡ ಹಾಗೆ ಈ ಶರದಿಯಲ್ಲಿ ಸುಖವಾಗಿರುತ್ತೇನೆ, ಸುಖವಾಗಿರುತ್ತೇನೆ.